ಅಯ್ಯಯ್ಯೋ ಹಳೆ ಗಾಯನೇ ಇನ್ನ ಹಸಿ ಆಮ್ಲೆಟ್ ಇದ್ದಂಗೈತೆ. ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ಕಷ್ಟದ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ನನಗಿದ್ರು ಒಂಥರ ಸಂತೋಷ. ತಲೆನೇ ಕೆಡ್ಸ್ 18 ವರ್ಷದಿಂದ ತಲೆ ಕೆಡ್ಸ್ಕೊಳ್ತಾ ಇರೋರು ಇಲ್ಲಿ ನೋಡ್ರಿ. ಮೊದಲನೇ ಒಂದ್ ಆಗಿನ ಎಲ್ರಿಗೂ ಅದೇ ಹೇಳ್ಕೊಂಬತ್ತಿರೋದು, ಕರ್ನಾಟಕ ಫೇಮಸ್ ಏನಕ್ಕೆ? ಅತಿಥಿ ಸತ್ಕಾರಕ್ಕೆ. ಅತಿಥಿಗಳು ಅದು ನಮ್ಮ ಮೋದಿ ಊರವ್ರು ಬಂದವ್ರೆ, ಸತ್ಕಾರ ಕೊಟ್ಟಿದೀವಿ. ಇನ್ ಮುಂದಕ್ಕೆ ಬಂದವ್ರು ತಿರ್ಸ್ಕೊಡ್ತೀವಿ. ಅಲ್ಲಿವರೆಗೂ ಆರಾಮಾಗಿರ್ರಿ ಎಲ್ಲ RCB ಫ್ಯಾನ್ಗಳು. ಸರ್ ಬೇರೆ ಊರಲ್ಲಿ ಹೊಡ್ಕೊಂಡ್ ಬರ್ತೀವಿ, ಆದ್ರೆ ಇದೇ ಮೊದಲನೇ ಅತಿಥಿ ತಾನೇ ಬಂದಿರೋದು. ಮೊದಲನೇ ವರ್ಷ ಹೊಡೆದ್ಬಿಟ್ರೆ ನಮ್ಗೆ ಒಂಥರ ಅನ್ಸಲ್ವಾ? ಕರ್ನಾಟಕ ಫೇಮಸ್ ಇರೋದೇ ಅತಿಥಿ ಸತ್ಕಾರಕ್ಕೆ ಅಂತ ಆಗ್ಲೇ ಹಂಗ ಅದನ್ನೇ ಎದುರ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಸತ್ಕಾರ ನೀಟಾಗಿ ಮಾಡಿ ಕಳ್ಸ್ಬೇಕು. ಏನು ಇಲ್ಲ, ಟೆನ್ಷನ್ ಏನು ಇಲ್ಲ. ಫಸ್ಟ್ ಮ್ಯಾಚು ಅವರಿಗೆ ಅತಿಥಿ ಸತ್ಕಾರ ಮಾಡಿದೀವಿ. ಇನ್ನು ಇದರಿಂದ ನಾವು ವಿನ್ ಆಗ್ತೀವಿ ಅಷ್ಟೇ. ಗೆದ್ದೇ ಗೆಲ್ತೀವಿ. 18ನೇ ವರ್ಷದ್ದು. ಓಕೆ. ವಿರಾಟ್ ಕೊಹ್ಲಿ ಒಬ್ಬೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೀನ್ಸ್ ಅವ್ನ್ ಫ್ಯಾನ್ ಬೇಸ್ ನ ಇವ್ರು ಇಡೀ ಟೀಮ್ ಸೇರಿದ್ರು ಮಾಡಕ್ಕಾಗಲ್ಲ. ಅದು ಒಬ್ನೇ ಸಾಕು ನಮ್ಮ RCB. ಇದು ಅವ್ರ ಟೀಮ್ ಕ್ಯಾಪ್ಟನ್ ಯಾರೋ ಗಾಯಕ್ವಾಡ್, ಅವರು ಧೋನಿ ಫಾಲೋ ಮಾಡ್ತಾ ಇಲ್ಲ, ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇಡೀ ಜಗತ್ತು ಒಪ್ಕೊಳ್ಳೋ ಅಂತ ಒಂದು ರಿಟೆನ್ಷನ್ ವಿರಾಟ್ ಕೊಹ್ಲಿ. ಹೌದಾ? ಚರ್ಚೆನೆ ಬೇಡ. ಧೋನಿ ಆಕ್ಷನ್ ಬಂದ್ರು, ವಿರಾಟ್ ಆಕ್ಷನ್ಗೂ ಬರಲಿಲ್ಲ. ಇನ್ ನನಕ ಇದಕ್ ಸಂಬಂಧ ಇಲ್ಲ, ಈ ನನ್ನ ಮಕ್ಕಳಕ ನನ್ಗಿನ್ ಸಂಬಂಧ ಇಲ್ಲ. ನೀವ್ ಏನ ಮಾಡ್ಕೊಳ್ರಿ, ನನಕ ಅದಕ್ ಸಂಬಂಧ ಇಲ್ಲ. ஃபீல்டிங் இல்ல, டீம் செலக்ஷனே தப்பா இருக்குல்ல. தீபக் கூடான்றவர்லாம் எல்லா வாட்டி கிளிக் ஆக மாட்டாங்க. அவர்லாம் கிரிக்கெட் விட்டு எக்ஸ்பயர் ஆன பிளேயர். அவர் ஆக்ஷன்ல எப்படி எடுத்தாங்கன்னு புரியல. திரிபாத்தி எதுக்கு ஓபனிங் புரியல. எல்லாத்துக்கும் மாரி தோனி தோனின்னு கிரௌட் ஃபுல்லா தோனி தோனி தான் கத்துறாங்க. 13வது ஓவர்லயே தோனி வந்திருக்கலாம். இது ஒரு மூவில அஜித் விஜய் படம் மாதிரி ஹைப் ஆயிடுச்சுல்ல. 13th ஓவர் தோனி வந்திருக்கலாம், வரமாட்டாரு. இவ்வளவு பேர் 15,000 பிளாக்ல உங்களுக்கும் தெரியும். 12,000 15,000 வரமாட்டாரு. 18th ஓவர் வருவாரு, ஒரு 20 பால் ஆடுவாரு. 20 பால்ல ஒரு 6 ஒரு 4. எல்லாருமே தலை பைத்தியமா இப்படியே தான் சுத்திட்டு. எவ்வளவு வருஷத்துக்கு இப்படியே தான் சுத்த போறோம்? வேஸ்ட். இந்த வருஷத்தோட ரிட்டையர் ஆகி போனா நல்லது. சீரியஸ்லி இதுக்கு மேல இந்த கிரேஸ் இருக்காது. எவ்வளவு நாள் தான் முட்டாளா இருக்கும். ನಿನ್ನಿಂದಾನೇ ನಾನು ನಮ್ಮ ಅಣ್ಣ ಗಾಂಡುತರಾಗಿರೋದು. ಹೌದಾ? ಹೌದು. ಏಯ್ ಇಳ್ಸ ಗಾಡಿ. ಶುಂಠಿ ಏನ್ ಮಾತಾಡ್ಬೇಕು? ಹೋಗ ಡೌನ್ ನನ್ ಮಗ ವಾಪಸ್ ಬರ್ತಾನೆ. ಸುಮ್ನೆ ಇರಲ್ಲ ಅಣ್ಣ. ಜಕಣ ಇಟ್ಕೋಣ, ಬಾಣ ಇಲ್ಲಿ ಒಂದ್ ನಿಮಿಷ ಹೇಳೋದ್ ಕೇಳೋಣ. ಏಯ್ ಬಿಡೋ ಮಂಜ, ಆಯ್ತು ನಾವು ಎಂತೆಂತ ನೋಡಿದ್ವಿ ಬಾಣ. ಏಯ್ ಇವತ್ತು ಮಾಡಪ್ಪ ವಿಡಿಯೋ ಮಾಡು. CSK ಗೆಲ್ಲುತ್ತೆ ಅಲ್ಲ. ಐದು ಟ್ರೋಫಿ ಅದಾವಲೇ ನಮ್ಮಲ್ಲಿ. 18 ಸೀಸನ್ ಆಡಕತ್ತೀವಲೇ ನಾವು. ನಿಮ್ಮಂಗೆ 2 ವರ್ಷ ಬ್ಯಾನ್ ಆಗಿಲ್ಲ. ಟ್ರೋಫಿ ಯಾವಾಗ ಗೆಲ್ತೀರಿ ನೀವು? ಫಿಕ್ಸಿಂಗ್ ಆಡೋರು ಟ್ರೋಫಿ ಬಗ್ಗೆ ಮಾತಾಡಕೋಬಾರ್ದು, ಚಲೋ ಅನ್ಸಂಗಿಲ್ಲ ಅದು. 49 ಲೋವೆಸ್ಟ್ ರನ್ನಿಗೆ ಆಲ್ ಔಟ್ ಆಗಿದ್ರಲ್ಲ ನೀವೆಲ್ಲ. ವಿರಾಟ್ ಕೊಹ್ಲಿ ಹೋದ್ರಂದ್ರೆ ನಿನ್ ಫ್ಯಾನ್ ಬೇಸಿ ಕಮ್ಮಿ ಆಗ್ತದ್ಲೆ. ಧೋನಿ ಹೋದ್ರಂದ್ರೆ ಪೂರಾ CSK ಟೀಮೇ ಹೋಗ್ತದ್ಲೆ ಹೊರಗ ಬಹುಸುಡಿಕೆ. ನೀವು ಸಿರಾಜಿಗೆ ಮತ್ತೆ ಚಾಲಿಗೆ ಏನ್ ಮಾಡ್ರಿ ಅಂತ ಗೊತ್ತಾಗ್ತೋ ನಮಗೆ. ನೀವು ಮಿಸ್ಟರ್ IPL ಸುರೇಶ್ ರೈನಾ ಜೊತೆ ಏನ್ ಮಾಡ್ರಿ ಗೊತ್ತಾಗ್ಬಿಡಿ ನಮಗೆ. 2016-17 ನಾವು RCB ಜರ್ಸಿ ಬಟ್ಟೆ ಹಾಕೊಂಡಿದ್ದೀವಿ. ನೀ ಯಾವ್ದು ಬಟ್ಟೆ ಹಾಕೊಂಡಿದ್ದಿಲ್ಲ? ಇಲ್ಲಿ ಒಂದ್ ಶಿಳೆ ಹೊಡಿ ನೋಡ. ಇಲ್ಲಿ ಹೊಡಿಯೋ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರ ಅನ್ಕೊಂಡಿರ್ಲ ಸರ್. ಇದ್ರಲ್ಲಿ ಸೀರಿಯಸ್ ಏನೋ ಬಂತು. ಒಂದ್ಸಾರಿ ಶಿಳೆ ಹೊಡಿ. ಹೊಡಿ 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 ಹೊಡಿ. ಟೆನ್ಷನ್ ಬರಲ್ಲ ಸಾ, ಬರುತ್ತೆ. ಟ್ರೈ ಮಾಡು.
RCB ಬ್ಯಾಟಿಂಗ್ ನೋಡಿ CSK ಬೌಲರ್ಸ್ ನಾಯಿ ಹೊಡೆದಂಗ್ ಹೊಡಿಲಾತಾರ್ರಿ, ಮೈ ನಡಗ್ಲಾತದ್ರಿ ಏನಾದ್ರು. ரெக்கார்ட் 120 இருக்கு. தோனி வராரு இவ்ளோ கத்துறாங்க, அண்ணுவே இவ்ளோ தோத்துட்டு இருக்கோம், தோனி வராரு இப்படி கத்துறாங்களே, ஒரு இது இல்ல. சரி, தோனி வராரு, அவருக்கு முன்னாடி எதுக்கு வந்து அஸ்வின் ஜடேஜா எல்லாரும் விடுறாரு? அவர் ஒரு 10 ஓவர்ல வந்து ஒரு சீனியர் பிளேயரா வந்து அடிச்சு கொடுக்கலாம்ல, அதெல்லாம் பண்ணலையா அவரு? அது பண்ணாம வந்து எல்லாரையும் விட்டுட்டு கடைசியில 4 ஓவர்ல ஆடுறதுன்னா அவரு அப்ப என்ன பண்ணலாம்? இம்பாக்ட் சப்ல அவர் உட்காந்துக்கலாமே 10 ரனுக்கு பலா. Talk to me about where you've come from to enjoy this game. I'm from Brisbane, Australia. All the way from Siliguri. I'm from Kolkata. मैं तो बिहार से आई हूँ. हम लोग सिलीगुड़ी से आए हैं. My connection with RCB has been from my childhood. It's for obvious reasons. Seeing the batting and the bowling performance of RCB, and of course Virat Kohli being a part of the team. 2012 से मैं IPL देख रहा हूँ. तब से विराट कोहली इतना पॉपुलर नहीं था, पर मैं क्रिस गेल और बाकी सारे प्लेयर एबी डिविलियर्स देख के RCB का फैन बना हूँ, और तब से मैं RCB को सपोर्ट कर रहा हूँ. नो मैटर व्हाट, कोई रहे या ना रहे, अगर किंग कोहली कभी रिटायर भी हो जाए तब तक भी हर साल मैं RCB को ही सपोर्ट करूंगा, क्योंकि RCB हमारा लव है. RCB एक फीलिंग है, एक इमोशन है, एक जज्बा है. My mother and dad, they love KKR, but I am the only RCB fan in my house. क्या आप लोगों को इससे आपको दिख रहा होगा कि RCB का ही होम मैच है, जब तो नहीं रहा कि कोलकाता. Wherever RCB team goes, it feels like our home ground only. ಹೇಗ್ ಹೊಡೆದಾರೆ ನೋಡಿ, ನಾಯಿ ಹೊಡೆದಂಗ್ ಹೊಡ್ತಿದ್ದಾರೆ ಪಾಪ. ಹೊಡೆದಿರೋ ಏಟಿಗೆ ಹಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಹೇಗ್ ಹೊಡೆದಾರೆ ನೋಡಿ, ನಾಯಿ ಹೊಡೆದಾರ್ಲೆ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ?